ಹಾಯ್ ಫ್ರೆಂಡ್ಸ್, ನಾವೀಗ 4th ಕ್ವಶನಿಗೆ ಬಂದಿದ್ದೀವಿ. SSCGDಯ 2025ರ 4ನೇ ಕ್ವಶನ್ ಇದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡುವ. ಫಸ್ಟ್ ಈ ಥರ ಕ್ವಶನ್ಸನ್ನು ಹೇಳ್ತಿದ್ದಾರೆ. ಅದ್ರ ನಂತರ ಲಾಸ್ಟಿಗೆ ನೋಡುವ. ಬೇಸ್ಡ್ ಆನ್ ದ ಅಬೌವ್ ಹೌ ಈಸ್ ಜೆ ರಿಲೇಟೆಡ್ ಟು ಎನ್. ಜೆ ಎನ್ನಿಗೆ ಯಾವ ಸಂಬಂಧವಾಗ್ತಾನೆ ಇಫ್ ಈ ಥರ ಒಂದು ಇದನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಕ್ಸ್ ಅಂತ ಇದ್ದರೆ ಎಕ್ಸ್ ಸಿ ಎನ್ನುವವಳ ಮಗಳು ಅಂತ ಆಗ್ತದೆ. ಡಾಲರ್ ಚಿಹ್ನೆಯಲ್ಲಿದ್ದರೆ ಎಕ್ಸ್ ಸಿ ಎನ್ನುವವರ ಗಂಡ, ಎಕ್ಸ್ ಗಂಡ ಆದರೆ ಸಿ ಹೆಂಡತಿ. ಈಕ್ವಲ್ ಸೈನಲ್ಲಿದ್ದರೆ ಎಕ್ಸ್ ಸಿ ಎನ್ನುವವರ ತಾಯಿ, ಸ್ಟಾರಲ್ಲಿದ್ದರೆ ಎಕ್ಸ್ ಸಿ ಎನ್ನುವರ ತಂದೆ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಹೇಳ್ತಿದ್ದಾರೆ? ಎನ್ ಎಟ್ ಇ. ಎಟ್ ಅಂದರೆ ಏನಿದೆ? ಎಕ್ಸ್ ಸಿ ಎನ್ನುವರ ಮಗಳು. ಎಕ್ಸ್ ಇದ್ದಲ್ಲಿ ಎನ್ ಮತ್ತು ಇ ಹಾಕಬೇಕು. ಎನ್ ಸಿ ಎನ್ನುವರ ಮಗಳು. ಎನ್ ಸಿ ಎನ್ನುವರ ಮಗಳು. ಸಿನ ಮಗಳು. ಎನ್ ಮಗಳು ಆಗ್ತಾಳೆ ಇಲ್ಲಿ, ಆಯಿತಾ? ಸಿ ಏನಂತ ಗೊತ್ತಿಲ್ಲ, ಜೆಂಡರ್ ಗೊತ್ತಿಲ್ಲ ಇಲ್ಲಿ. ನೆಕ್ಸ್ಟ್ ಮುಂದೋಗುವ. ಇದು ಮುಗೀತು. ನೆಕ್ಸ್ಟ್ ಡಾಲರ್ ಚಿಹ್ನೆ ಇದೆ. ಡಾಲರ್ ಚಿಹ್ನೆ ಏನು ಹೇಳುತ್ತೆ? ಎಕ್ಸ್ ಸಿ ಎನ್ನುವರ ಗಂಡ. ಎಕ್ಸ್ ಮತ್ತು ಸಿ ಇದ್ದಲ್ಲಿ ಡಾಲರ್ ಎಲ್ಲಿದೆ? ಇಲ್ಲಿದೆ ಅಲ್ವಾ? ಇ ಮತ್ತು ಜೆನ ಹಾಕಬೇಕು. ಇ ಮತ್ತು ಜೆ. ಇ ಜೆ ಎನ್ನುವರ ಗಂಡ. ಇಲ್ಲೇನಂತೆ? ಇಲ್ಲಿ ಎನ್ ಎಟ್ ಇ ಆಗಿತ್ತಲ್ವ? ಎನ್ ಎಟ್ ಇ. ಇ ಜೆ ಎನ್ನುವರ ಗಂಡ. ಇವನು ಗಂಡ ಆಗ್ತದೆ, ಇದು ಹೆಂಡತಿ, ಆಯಿತಾ? ನೆಕ್ಸ್ಟ್ ಜೆ ಕಂಪ್ಲೀಟ್ ಆಯಿತು. ಇಲ್ಲಿ ಮತ್ತೆ ಎಟ್ ಬಂತು. ಜೆ ಎಟ್ ಎಸ್. ಎಟ್ ಬಂದರೆ ಎಕ್ಸ್ ಸಿ ಎನ್ನುವರ ಮಗಳು. ಜೆ ಎಸ್ ಎನ್ನುವರ ಮಗಳು. ಜೆ ಎಸ್ ಎನ್ನುವರ ಇದು ಮಗಳಾಗಿರ್ತದೆ. ಇಲ್ಲಿ ಏನು ಕೇಳಿದ್ದಾರೆ? ಜೆ ರಿಲೇಟೆಡ್ ಟು ಎನ್. ಜೆ ಎನ್ನಿಗೆ ಏನಾಗಬೇಕು? ಇವರಿಬ್ಬರು ಗಂಡ ಹೆಂಡತಿ ಅಂದರೆ ಎನ್ ಕೂಡ ಮಗಳು ಆಗ್ತಾಳೆ. ಥ್ಯಾಂಕ್ ಯು.